ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಪರದೇಶವರಪ್ರದಂ. ನಾವು ನೋಡಿ ಮಕ್ಕಳಿಗೆ ನಾವು ಇದು ಮಾಡಬೇಕು. ಕರ್ಣವೇದ ಅಂತ ಕರೀತಾರೆ, ಗೊತ್ತಲ್ಲ? ಕರ್ಣವೇದ ಅಂದ್ರೆ ಏನು? ಕಿವಿ ಚುತ್ತ ಶಾಸ್ತ್ರ ಮಾಡೋದು. ಇದು ವೇದ ವಿದ್ಧ. ವೇದ ಮಾಡ್ತೀಗ, ಇನ್ನು ವಿದ್ಧ ಅದು ವೇದ ಕರ್ಣವೇದ ಆಗಿದೆ ಅಂತ ಅಷ್ಟೆ. ಓಂ ಏನೇನು ಯಾವ್ದು ಬಂತೀಗ? ಮೊದಲೇದು ಪಾದ, ಮೊದಲೇದು ದೇವರ ಸ್ವರೂಪ, ಎರಡನೇದು ಪಾದ, ಮೂರನೇದು ನಿತಂಬ, ನಾಲ್ಕನೇದು ಯಾವ್ದೀಗ? ಉದರ. ಆಮೇಲೆ ಉರಸ್ ಅಂದ್ರೆ ಇದೆ. ಉದರಂ ಚಿಂತೆ ಮೀಶಸ್ಯ ತನತ್ವೇ ಪಿಖಿಲಂ ಭರಂ. ಇದರಿಂದ ಅತ್ಯಂತ ತೆಳುವಾಗಿದ್ದು ಎಲ್ಲ ಹೊತ್ತಿದ ಮೇಲೆ ದೇವರ ಸೈಜ್ ಎಷ್ಟಿರ್ಬೇಕು. ಅದಕ್ಕೆ ಪಾದೋಶ್ಯ ವಿಶ್ವಾಭೂತ. ದೇವರ ಮುಂದೆ ಎಷ್ಟಾಗತ್ತೆ ಇದು? ನಮ್ಗೆ ಎಷ್ಟು ದೊಡ್ಡದಾಗಿರಲ್ಲ ಕಾಣಿಸುತ್ತೆ. ಆದ್ರೆ ಗೂಗಲ್ ನೋಡ್ತಾ ಹೋಗ್ಬಿಡಿ, ಎಲ್ಲ ಹೋಗ್ಬಿಡುತ್ತೆ, ಏನು ಕಾಣಿಸೋದೇ ಇಲ್ಲ. ತಿಳಿತಾ? ನಿಮ್ಮ ಇಂಡಿಯಾನೇ ಕಾಣಿಸೋದಿಲ್ಲ, ಅದಲ್ಲ, ಅಷ್ಟು ಚಿಕ್ಕದಾಗ್ತಾ ಹೋಗುತ್ತೆ. ಮಾಡ್ತಾ ಹೋಗೋದು. ದೇವರು ಹಾಗೆ ಮಾಡ್ತಾನೆ. ಆತ ಉದರ ಅಷ್ಟು ಚಿಕ್ಕದು, ಬಟ್ ಎಷ್ಟಿದೆ? ಇಡೀ ಜಗತ್ತನ್ನ ಆರಾಮ ಹೊತ್ಕೊಂಡಿದೆ. ಸ್ಮರಣೀಯಮರು ವಿಷ್ಣುವ್ರು ಇಂದಿರಾ ವಾಸವಿ. ನಮಗೆಲ್ಲ ಹೊಟ್ಟೆ ಯಾತ ಕೊಡ್ತಾರೆ ದೇವರು. ನಾವು ಇಷ್ಟಿಂದ ಹೊಟ್ಟೆವಾಗಿದೆಯಲ್ಲ, ದೇವ್ರು ಇದೇ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾರೆ, ಏನೂ ಆಗಿಲ್ಲ ಅಂತ. ನಾನ್ ದೇವರಲ್ಲ ಅಂತ ಕನ್ಫರ್ಮ್ ಮಾಡ್ಕೊಡೋದು. ಕುಕ್ಷಿಗಂ ಯಶ್ಯ ವಿಶ್ವಂ ಸದಾ ಜಾತಿಕಂ. ಇದೇ ಮತ್ತೆ ಮುಂದೆ ಅಲ್ಲಿ ಹೇಳ್ತಾರೆ. ಉದರದಲ್ಲಿ ಏನಿದೆ ಅಂದ್ರೆ ಜಗತ್ತು ಅಂತ ಹೇಳಿ. ಏನು ಜಗತ್ತು ಅಂದ್ರೆ ಯಶ್ಯ ವಿಶ್ವಂ ಸದಾ ಅಜಾತಿಕಂ. ಬ್ರಹ್ಮಾದಿಗಳ ಸಮೇತ ಎಲ್ಲಾ ಜಗತ್ತು ಅಲ್ಲಿದೆ. ಅದು ವಿವರಣೆ ಇದಕ್ಕೆ. ಇಷ್ಟು ಹೇಳಿ ಅದೇ ಇದನ್ನ ಮುಂದೆ ಹೇಳ್ಬೇಕಾದ್ರೆ ಪ್ರಣಯಾಮ ವಾಸುದೇವಂ ಹೇಳ್ಬೇಕಾದ್ರೆ ಕುಕ್ಷಿಯಲ್ಲಿ ಏನಿದೆ ಅಂತ ಹೇಳ್ತಾರೆ. ಉದರದಲ್ಲಿರೋದು ಬೇರೆ, ನಾವಿಟ್ಕೊಳ್ಳೋದು ಬೇರೆ. ದೇವರು ಇಡೀ ವಿಶ್ವನೇ ಇಟ್ಕೊಂಡಿದ್ದಾರೆ ಪರಮಾತ್ಮ. ವಿಕಾರವಾಗದಂತೆ ಇಟ್ಕೊಂಡಿದ್ದಾನೆ. ಕೆಲವು ಪದಾರ್ಥ ತಿಂದ ಮೇಲೆ ಏನಾಗ್ಬಿಡುತ್ತೆ ಅದು? ದೇವರು ಎಷ್ಟು ಮ್ಯಾಜಿಕ್ ಮಾಡ್ತಾರೆ. ಕೆಲವು ಜೀರ್ಣ ಆಗೋದಿಲ್ಲ. ಹುಣಸೆ ಬೀಜ ನುಗ್ತಾರೆ ಅಂತ ತಿಳ್ಕೊಳ್ಳಿ, ಹಾಗೆ ವಾಪಸ್ ಬರ್ತದೆ. ಏನೇನಾಗಿರೋದು ಹಾಗೆ ವಜ್ರ ಅದು ಇದಾದ್ರೆ ಸರಿ, ಇಲ್ಲದವ್ರು ಹಾಗೆ ಬರುತ್ತೆ, ವಾಪಸ್ ಬರುತ್ತೆ. ಮತ್ತೆ ಜೀರ್ಣ ಆಗೋದು ಇದೆ, ಜೀರ್ಣ ಆಗದೇ ಇರೋದು ಇದೆ. ಎಲ್ಲರನ್ನೂ ತೋರಿಸ್ತಾರೆ ದೇವರು. ನಮ್ಮದೆಲ್ಲ ಈ ಕೇಸು, ದೇವ್ರದ್ದು ಆ ಕೇಸು. ಇಲ್ಲದವ್ರು ಇಟ್ಕೊಂಡ್ರೆ ಜೀರ್ಣ ಆಗ್ಬಿಡ್ಬೇಕಾಗಿತ್ತು. ಇಡೀ ವಿಶ್ವ ಏನಾಗಿ ದಯದಷ್ಟಾಗಿ ಹೋಗ್ಬಿಡ್ಬೇಕಾಯ್ತು, ಹೋಗ್ಲಿಲ್ಲ. ಸ್ಮರಣೀಯ ಮುರೋ ವಿಷ್ಣು ಹಿಂದೆ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಶಾಸ್ತ್ರ ಕೊಡ್ಬೇಕಾದ್ರೆ ಗಜ ಕಪಿತ್ಥ ಫಲ ಭಕ್ಷಿಸಿದ ಬೋಲ್. ಆನೆ ಕಪಿತ್ಥ ಅಂದ್ರೆ ಯಾವುದು? ಬೇಲ ಸಣ್ಣ. ಅದು ತಿಂದ್ರೆ ಏನಾಗುತ್ತಂತೆ? ಅದು ಹಾಗೆ ಬರುತ್ತಂತೆ, ಅದನ್ನ ಜೀರ್ಣ ಆಗಲ್ಲಂತ. ಆ ರೀತಿ ಆಗುತ್ತೆ. ಅಲ್ಲಿ ಉಳಿದವ್ರು ಜ್ಞಾನ ಇಲ್ಲದೆ ಮಾಡ್ತಕ್ಕಂಥ ಕರ್ಮಾನುಷ್ಠಾನ ಹೇಗೆ ಅಂದ್ರೆ ಮಾಡಿದ್ದೇ ಹೊರತು ಅದೇನು ಜೀರ್ಣನೇ ಆಗ್ಲಿಲ್ಲ, ನಮ್ಗೆ ಉಪಯೋಗಕ್ಕೆ ಬರೋದಿಲ್ಲ ಅಂತ ದೃಷ್ಟಾಂತ ಕೊಡ್ಬೇಕಾದ್ರೆ ಹೇಳ್ತಾರೆ. ಗಜಭುಕ್ತ ಕಪಿತ್ಥ ಫಲದ ಓಲ್ ಅಂತ ಹೇಳಿದ್ರು. ಅಲ್ಲ ಅದು ಇನ್ನೊಂದು ಬೇರೆ ಹೇಳು. ಅಲ್ಲಿ ತುಂಬಾ ವಿವಾದ ಇದೆ ಅದ್ರ ಬಗ್ಗೆ. ಮದ್ದಾನೆ ಪಕ್ವ ಕಪಿತ್ಥ ಫಲ ಭಕ್ಷಿಸಿದ ಓಲಹುದು. ಈ ಮಾತು ಫುಲ್ ಇರೋದು. ಮದ್ದಾನೆ ಅನ್ನೋದಕ್ಕೆ ಬೇರೆ ಅರ್ಥ ಮಾಡ್ತಾರೆ. ದೊಡ್ಡ ಮದಿಸಿದ ಆನೆ ಇದನ್ನು ತಿಂದ್ರೆ ಹೇಗೆ ಏನು ಜೀರ್ಣ ಆಗದೆ ಹಾಗೆ ಬರುತ್ತೋ ಹಾಗೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಮದ್ದಾನೆ ಅಂತ ಒಂದು ಕ್ರಿಮಿ ಇದೆ. ಆ ಕ್ರಿಮಿ ಏನ್ ಮಾಡುತ್ತೆ? ಒಳಗೆ ಹೋಗಿ ಎಲ್ಲ ಕಡೆ ತಿಂದು ಬಿಡುತ್ತೆ. ಗಜ ಅಂತೂ ಬದ್ದಾನೆ ಅಂತ ಉಪಯೋಗಿಸಿರೋದು ಒಂದು ಕ್ರಿಮಿ ಅದು. ಆ ಕ್ರಿಮಿ ಏನ್ ಮಾಡುತ್ತೆ? ಒಳಗೆಲ್ಲ ತಿಂದು ಬಿಟ್ಟಿರುತ್ತೆ. ನಮಗದು ಹಾಗೆ ಇದ್ದಾಗ ಕಾಣಿಸುತ್ತೆ, ತೆಗೆದೊಳಗೆ ಏನಿರೋದಿಲ್ಲ. ನೋಡಿ ಎಷ್ಟು ಹಣ್ಣುಗಳು ಹಾಗಾಗಿರುತ್ತೆ, ಕೆಲವಲ್ಲ ಖಾಲಿ ಒಳಗಡೆ ಆ ರೀತಿ ಇರುತ್ತೆ. ಅದು ಇನ್ನೊಂದು ಅರ್ಥ. ಎರಡೂ ಮಾಡಿದ್ದಾರೆ. ತಿನಿಸಿ ನೋಡ್ಬೇಕಂತ ಹೊರ್ತಿಲ್ ಗೊತ್ತಾಗದೆ ಅಲ್ಲಿ ಕಾಯ್ತಾ ಇರ್ಬೋದು ಹಾಗೆ ಬರುತ್ತೋ ಇಲ್ಲತ್ತೆ. ಬಟ್ ನಾವು ಅರ್ಥದೃಷ್ಟಿ ತಾತ್ಪರ್ಯ ವಿರೋಧ ಇಲ್ಲ, ದೇವರಿಗೆ ಅಫೆಕ್ಟ್ ಆಗೋದಿಲ್ಲ ಅನ್ನೋ ಮುಖ್ಯ ತಾತ್ಪರ್ಯ. ಅದು ಮುಗೀತು. ಸ್ಮರಣೀಯಮರೋ ವಿಷ್ಣೋಹೋ ಇಂದಿರಾವಾಸ ಮೀಸಿತು ಅನಂತ ಮಂತವ ದಿವ ಭುಜಯೋರ್ ಅಂತರಂಗತಂ. ಸ್ಮರಣೀಯಂ ಉರಹ ವಿಷ್ಣೋಹೋ ಇಂದಿರಾವಾಸಂ ಈಶಿತು. ಅಲ್ಲಿ ನೋಡಿ, ಈಶಿತು, ಇಲ್ಲಿ ಈಶಿತು, ಅಲ್ಲಿ ಈಶಸ್ಯ ಈಶಿತು. ಅನಂತಂ ಅಂತಪದಿವ ಭುಜಯೋಹೋ ಅಂತರಂಗತಂ. ಪರಮಾತ್ಮನ ಪುರಸ್ಸನ್ನು ಚಿಂತನೆ ಮಾಡಿ. ಯಾರಿದ್ದಾರಲ್ಲಿ? ಇಂದಿರಾವಾಸಂ. ಪ್ರತಿ ಇದರಲ್ಲೂ ಇಂದಿರಾ ಬರ್ಬೇಕಾಗಿ. ಲಕ್ಷ್ಮಿ, ನಾರಾಯಣನ ಜೊತೆಗೆ ಲಕ್ಷ್ಮಿ ಇರ್ತಾರಲ್ಲ, ನಾರಾಯಣನ ಪ್ರತಿ ಅವಯವದ ಜೊತೆಗೂ ಏನಿದ್ದಾರೆ ಅವರು? ಸರ್ವತ್ರ ವ್ಯಾಪ್ತರನ್ನು ಇರಲೇಬೇಕಲ್ಲ. ಸರ್ವತ್ರ ವ್ಯಾಪ್ತರನ್ನ ಪದಕ್ಕೆ ಅರ್ಥ ಹೇಳಿದ್ರೆ ಅದು ವ್ಯಾಪ್ತತ್ವ ವ್ಯಾಪ್ತಿಲ್ಲ ಅಂತಾನೆ ಆಗ್ಬಿಡುತ್ತೆ. ಒಳಗಿಲ್ಲ, ಹೊರಗಡೆ ಇರಲೇಬೇಕು. ಶಂಖಚಕ್ರ ಕಥಾ ಹೇಳ್ತಾರೆ. ಇಂದಿರಾವಾಸಂ ಈಶಿತು.
ಅನಂತಂ ಅಂತವದಿವ ಭುಜಯೋರ್ ಅಂತರಂಗತ. ಇದರಿಂದ ನಮಗೆ ತೋರಿಸ್ಕೊಡ್ತಾರೆ, ವಿಶೇಷ ತತ್ವ ತೋರಿಸ್ತಾರೆ. ಎಲ್ಲಿ ದೇವರ ಯಾವ ಅವಯವ ಕಂಡ್ರು ಕೂಡ ಜೊತೆಗೆ ಲಕ್ಷ್ಮಿನೂ ಚಿಂತನೆ ಮಾಡಿ ಅಂತ. ಲಕ್ಷ್ಮಿ ಸಮೇತ ಚಿಂತನೆ ಮಾಡ್ಬೇಕೆ ಹೊರತು ಬರೀ ಅವಯವ ಚಿಂತನೆ ಮಾಡ್ಲಿಕ್ಕೆ ಹೋಗಬೇಡಿ. ಪಾದದಿಂದ ಹಿಡಿದು ಶಿರಸ್ಸಿನವರೆಗೆ ಪ್ರತಿ ಅವಯವದಲ್ಲೂ ಮಹಾಲಕ್ಷ್ಮೀ ದೇವಿ ಪೂರ್ಣ ಇದ್ದಾರೆ. ಅನಂತ ಮಂತವದಿವ ಭುಜಯೋರ್ ಅಂತರಂಗತ. ಎಷ್ಟು ಪದ ನೋಡ್ಬೇಕು, ಒಳ್ಳೆ ಕಾವ್ಯ, ಒಳ್ಳೆ ಶಾಸ್ತ್ರ ಇದು. ಅನಂತಂ ಅಂತವದಿವ ಭುಜಯೋರ್ ಅಂತರಂಗತ. ದೇವರ ಪ್ರತಿಯೊಂದು ಕೇಶ ಕೂಡ ಏನದು ಅನಂತ. ಆತನ ಉಗುರು ಅನಂತ, ಉಗುರಿನ ತುದಿ ಅನಂತ ಅಂದ್ಮೇಲೆ ಆತನ ವಕ್ಷಸ್ಥಳ ಅನಂತ ಹೌದಲ್ಲೋ? ಅನಂತ ಹೌದಲ್ಲೋ? ಅನಂತ ಅದು ಅನಂತ ಅನ್ನೋದು ಫ್ಯಾಕ್ಟ್. ಆದ್ರೆ ಅಂತವದಿವ ಭುಜಯೋರ್ ಅಂತರಂಗತ ಆದ್ರೂ ಕೊನೆ ಇದ್ದಾಗ ಕಾಣಿಸುತ್ತೆ, ಕೊನೆ ಇಲ್ಲ ಆದ್ರೂ ಕೊನೆ ಇದ್ದಾಗ ಕಾಣಿಸುತ್ತೆ. ಯಾಕೆ? ಯಾಕೆ? ಎರಡು ತೋಳುಗಳ ಮಧ್ಯೆ ಇರೋದ್ರಿಂದ ಅರ್ಥ ಆಯ್ತಾಗ. ಎರಡು ಬೇದೆ ಎಲ್ಲಿರುತ್ತೆ? ಎರಡು ತೋಳು ಮಧ್ಯೆ ತಾನೇ ಇರೋದಿಲ್ಲ. ಆ ಮಟ್ಟಿಗೆ ಏನಿದೆ ಅಂತ ಆಯ್ತು. ಈಗ ಎಂಡಿದೆ ಅಂತ ಆಯ್ತು. ಎಂಡಿಲ್ಲ, ಎಂಡಿದ್ದ ಅಂತ ಅನಂತಂ ಅಂತವದಿವ ಭುಜಯೋರ್ ಅಂತರಂಗತ. ಲಕ್ಷ್ಮೀ ಭುಜಾಂತರಗತ ಬರ್ತಲ್ಲ, ಹಾಗೆ ಅರ್ಥ ಆಯ್ತಾ? ಉದಾಹರಣೆಗೆ ಈ ತೋಳು ಇದೆ, ಅದು ಅನಂತನೇ, ಭುಜನು ಅನಂತನೇ, ಎಡಭುಜ ಅನಂತ, ಬಲಭುಜ ಅನಂತ, ಉರಸ್ಸು ಅನಂತ. ಆದ್ರೆ ಒಂದು ನಮಗೆ ಗ್ಯಾರಂಟಿ ಏನು ಅಂದ್ರೆ ಎರಡು ಭುಜದ ಮಧ್ಯೆ ಇರೋದ್ರಿಂದ ಇದು ಅಂತವತ್ ಅಂತ ಕಾಣಿಸುತ್ತೆ ಹೊರತು ಏನಲ್ಲ. ಭುಜಗಳು ಹಾಗೆ, ಭುಜಗಳು ಇಲ್ಲಿಲ್ಲ ಆದ್ರಿಂದ ಅದು ಅಂತವತ್. ಎರಡು ಭುಜಗಳು ಅಂತ ಇದ್ದಾಗ ಕಾಣಿಸುತ್ತೆ. ಯಾಕೆ? ಎದೆಲ್ಲ ಅದಿಲ್ಲ ಆದ್ರಿಂದ. ದೇವರ ಮಹಿಮೆ ಇದು. ಅಂದ್ರೆ ದೇವರು ಎಂಥವನು ಅಂದ್ರೆ ಅನಂತವಾಗಿದ್ದು ಶಾಂತದಿಂದ ತೋರಿಸ್ತಾರೆ, ಶಾಂತವಾಗಿ ಅನಂತದಿಂದ ತೋರಿಸ್ತಾರೆ. ಸರ್ವತಃ ಪಾಣಿಪಾದಂತ ಸರ್ವತೋಚ್ಚ ಶಿರೋಮುಖಂ ಹೇಳಿದ ಮೇಲೆ ಸರ್ವತಃ ಸರ್ವತಃ ಪಾಣಿಪಾದ, ಸರ್ವತಃ ಉರ ಇದೆ ಅಂತ ಆಯ್ತಲ್ಲ, ಸರ್ವತಃ ಭುಜ ಇದೆ ಅಂತ ಆಯ್ತಲ್ಲ. ಒಳ್ಳೆ ಕಾವ್ಯ, ಒಳ್ಳೆ ಶಾಸ್ತ್ರ. ಇದು ನಮಗೆ ಸಾಧ್ಯ ಇಲ್ಲ ಯೋಚನೆ ಮಾಡಕ್ಕೆ. ಅಚಿಂತ್ಯಾದ್ಭುತ ಶಕ್ತಿ ಸಂಪನ್ನನಾದ್ರಿಂದ ಅದು ನಡೆಯುತ್ತೆ. ಅದು ಹೇಳಕ್ ಬರೋರು ಏನ್ ಮಾಡ್ಬಿಡ್ತೀವ್ರಿ? ಆಕಾರನೇ ಇಲ್ಲ ಅಂತ ಹೇಳಿ ಉತ್ತರ ಕೊಡ್ಲಕ್ ಬರದೆ ಏನ್ ಮಾಡಿದ್ರು ಅವರು? ಆಕಾರನೇ ಇಲ್ಲ. ಅಲ್ಲ, ಇಂಥ ಆಕಾರ ದೇವರಿಗಿದೆ. ಇದನ್ನ ಎಲ್ಲ ಇಷ್ಟಿಗೆ ನಿಸ್ಕೋಬಾರದು, ಮತ್ತೆ ಎಲ್ಲದಕ್ಕೂ ಸೇರಿಸ್ಬೇಕೀಗ. ನಿತಂಬ ಅದು ಕೂಡ ಏನು? ಅನಂತಂ ಅಂತವದಿವ. ಪಾದ, ಈಗ ಪಾದ ಕೆಳಗ್ ತಾನೇ ಇರೋದು, ಮೇಲಿಲ್ಲ ಅಂತ ಆಯ್ತಲ್ಲ, ಅದಕ್ಕೆ ಅಂತ ಆಯ್ತು. ನಿಜವಾಗ್ಲೂ ಏನಾಗಿದೆ ಅದು? ಅದಕ್ಕೆ ನೋಡಿ ಅಭ್ಯಾಸ ಇದೆ. ಆಕಾಶ ಏನಂತ ಕರೀತಾರೆ? ವಿಷ್ಣುಪಾದ ಅಂತ ಕರೀತಾರೆ. ವಿಷ್ಣುಪಾದ ಸರ್ವತ್ರ ವ್ಯಾಪ್ತ ಅಂತ ಆಯ್ತಲ್ಲ. ಈಗ ಅದು ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೇಕಾಗಿ. ಆದ್ರೂ ಕೂಡ ನಮ್ಗೆ ಏನು ಕಾಣಿಸೋದು? ಪಾದ ಆದ್ರಿಂದ ಬೇರೆ ಉಳಿದ ಭಾಗ ಬಿಟ್ಟು ಇಲ್ಲಿದೆ ಅಂತ ಅನ್ಸುತ್ತೆ. ಅದೇ ರೀತಿ ಹೊಗರ ಉರ ಏನ್ ಬೇಕಾದ್ರೂ ತಗೊಂಡು ಪ್ರತಿ ಎಲ್ಲದಕ್ಕೂ ಹೇಳಬೇಕಾಗಿಲ್ಲ, ಒಂದೊಂದಕ್ಕೂ ವಿಶೇಷ ಹೇಳ್ತಾ ಹೋಗ್ತಾರೆ. ಅದು ಹೇಳೋ ರೀತಿ ಅದು ಆಚಾರ್ಯ. ಅನಂತ ಮಂತವ್ಯ ಸ್ಮರಣೀಯ. ಹೌದು, ಏನ ಚಿಂತ್ಯ, ಸ್ಮರಣೀಯ, ಸ್ಮರ್ತವ್ಯ, ಏನ್ ಹೇಳಿದ್ರು ಕೂಡ ಅದೇ ಅರ್ಥ. ಹೌದು, ಪರ್ತುಂ ಯೋಗ್ಯಂ ಸ್ಮರಣೀಯಂ. ಅದು ಸ್ಮರ್ತವ್ಯ ಅಂತ ಇನ್ನೊಂದು ಫಾರಂ ಇದೆ. ಅದು ಸ್ಮರ್ಯ ಅಂತ ಇನ್ನೊಂದು ಬರುತ್ತೆ. ಮತ್ತೆ ಮೂರು ಭಾಗ ಬರುತ್ತೆ ಅದಕ್ಕೆ. ಕರ್ತುಂ ಯೋಗ್ಯಂ ಅಂದ್ರೆ ಏನಾಗ್ಬಹುದು? ಕಾರ್ಯಂ ಆಗ್ಬಹುದು, ಕರಣೀಯಂ ಆಗ್ಬಹುದು, ಕರ್ತವ್ಯನೂ ಆಗ್ಬಹುದು. ಮೂರು ರೂಪ ಇದೆ. ಕರ್ತುಂ ಯೋಗ್ಯಂ ಮಾಡ್ಲಿಕ್ಕೆ ಯೋಗ್ಯವಾದದ್ದು ಕಾರ್ಯ ಅಂತ ಕರಿಬಹುದು, ಕರ್ತವ್ಯ ಅಂತ ಕರಿಬಹುದು, ಕರಣೀಯ ಅಂತಾನು ಕರಿಬಹುದು. ಗೊತ್ತಾಯ್ತಾ? ಅದೆಲ್ಲ ವ್ಯಾಕರಣ ಅಂತ. ಸಂತತಂ ಚಿಂತ ಅನಂತವಂತವದಿವ ಭುಜಯೋರ್ ಅಂತರಂಗತಂ ಅಂದ್ರೆ ನಮಗೆ ಜೀವನ ನೋಡ್ಬೇಕಾದ್ರೆ ತಪ್ಪು ತಿಳ್ಕೊಳ್ಳಕ್ ಹೋಗ್ಬೇಡಿ, ಎಲ್ಲವೂ ಅನಂತನೇ. ಈ ರೀತಿ ಅನುಸಂಧಾನ ಇರ್ಬೇಕೆ ಹೊರತು ಇದು ಶಾಂತ ಅಂತ ತಿಳ್ಕೊಳ್ಳಕ್ ಹೋಗ್ಬೇಡಿ ಅಂತ ಸಂದೇಶ. ಅದೆಲ್ಲ ಹಾಗೆ ದೇವ್ರ ದರ್ಶನ ಮಾಡಿದ್ರೆ ಏನಾಗುತ್ತೆ? ನಮಗೆ ಪಾಪ ಕಟ್ಕೊಂಡು ಬರ್ತೇವೆ ಅಷ್ಟೇ. ಏನು? ದೊಡ್ಡ ದೇವಾಲಯ, ಗರ್ಭಗುಡಿ, ಅದರೊಳಗೆ ದೇವರಿದ್ದಾನೆ. ಸೊ ದೇವಾಲಯಕ್ಕಿಂತ ಗರ್ಭಗುಡಿ ಚಿಕ್ಕದು, ಅದ್ರ ಒಳ ದೇವರು ಇನ್ನೂ ಚಿಕ್ಕವನು. ಆದ್ರಿಂದ ದೇವಾಲಯನೇ ಭಾರಿ ದೊಡ್ಡದು. ಹೋಯ್ತು ಕತೆ. ಏನು ಬಂತ ಜ್ಞಾನ ಈಗ? ಹೋಯ್ತಿ. ಸೊ ದೇವರಿಗೆ ವ್ಯಾಪ್ತ ಅಂತಾರೆ. ವ್ಯಾಪ್ತ ಅಲ್ಲ, ಇಷ್ಟೇ 6 ಅಡಿ ಇದ್ದಾನೆ, ಏನ್ ವ್ಯಾಪ್ತ ಆಗ್ತಾನೆ? 6/4, 6/3 ಏನು ಉಪಯೋಗ ಇಲ್ಲ. ಇದು ಅನುಸಂಧಾನ ಅಂತ ಬಂದ್ರೆ ಪುಣ್ಯಲವರು ನೋಡಿಕೊಂಡು ಪಾಪ ಕಟ್ಕೊಂಡು ಬಂದಾಗ ಆಯ್ತು. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್. ಸುಮ್ಮನೆ ದೇವ್ರ ದರ್ಶನ ಮಾಡಿದ್ರೆ ಪಾಪ ದರ್ಶನ ಮಾಡಿದಾಗ ಆಗತ್ತೆ. ಸುಮ್ಮನೆ ವೈರೆಲ್ಲ ಮುಟ್ಟಿದಾಗ ಆಗತ್ತೆ ಅಷ್ಟೇ. ತಿಳ್ಕೊಂಡು ಬಿಟ್ಬೇಕು. ಆ ರೀತಿ ದೇವರನ್ನ ನೋಡ್ಬೇಕು. ಇದೆಲ್ಲ ಜ್ಞಾನ ಇರ್ಬೇಕು. ಸಂತತಂ ಚಿಂತ ಏನಂತಂ ಅದು ಮುಗೀತು. ಅನಂತವಂತ ಮುಂದಿಂದು ಇದಿಷ್ಟೇ ಒಂದೊಂದೇ ಕ್ರಮವಾಗಿ ಅಪಾದ, ಪಾದ, ನಿತಂಬ, ಉದರ, ಎದೆ, ಈಗ ಭುಜಗಳು.
ಭುಜಗಳನ್ನು ಕೊಂಡಾಳು. ಎದೆ ಇಷ್ಟು ಭಾಗ ಇದ್ರೆ ಭುಜ ಸ್ವಲ್ಪ ಮೇಲ್ಮೇಲೆ ಮೇಲಿನ ಭಾಗಕ್ಕೆ ಹೋಗೋದು. ಅಲ್ಲಿ ಹೇಳ್ತಾರೆ ಶಂಖಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯಾ ಹರಿರ್ಭುಜಾ ವೀರವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ಅನಿಶಂ. ಶಂಖ ಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯಾ ಹರೇರ್ಭುಜಾ. ಪರಮಾತ್ಮನ ಭುಜಗಳನ್ನು ಚಿಂತನೆ ಮಾಡಬೇಕು, ಅವುಗಳಲ್ಲಿ ಆಯುಧನೂ ಚಿಂತನೆ ಮಾಡಬೇಕು. ಶಂಖಚಕ್ರ ಗದಾ ಪದ್ಮ ವಾಸುದೇವ ರೂಪಕ್ಕೆ ಸ್ತೋತ್ರ ಮಾಡ್ತಿರೋದು ಈಗ. ಕೇಶವಾದಿ ರೂಪಗಳು ವಾಸುದೇವ ರೂಪಕ್ಕೆ ಶಂಖಚಕ್ರ ಗದಾ ಪದ್ಮ ಇರೋದು. ಚಕ್ರ ಶಂಖ ಅಂತ ಕರೆಯುವ ಪಾಠ ಇದೆ, ಇದು ಸರಿಯಾದ ಪಾಠ. ಯಾಕಂದ್ರೆ ವಾಸುದೇವ ರೂಪಕ್ಕೆ ಶಂಖಚಕ್ರನೇ ಇರಬೇಕಾದ್ರಿಂದ ಈ ಪಾಠನೇ ಸರಿಯಾದ ಪಾಠ. ಶಂಖಚಕ್ರ ಹೌದು, ಕೇಶವಾದಿ ರೂಪಗಳಲ್ಲಿ ಹಾಗೇನೆ 4 ಕೈ ಶಂಖಚಕ್ರ ಕಾಮನ್. ಯಾವ ಕೈಲಿರುತ್ತೆ ರೂಪ ಚೇಂಜ್ ಆಗುತ್ತೆ ಅಷ್ಟೇ. ಶಂಖಚಕ್ರ ಗದಾ ಪದ್ಮಧರಾಹ ಚಿಂತ್ಯಾಹ ಹರೇರ್ಭುಜಾಹ. ಹರಿಯ ಭುಜಗಳನ್ನು ಚಿಂತನೆ ಮಾಡಬೇಕು, ಆಯುಧಗಳ ಸಮೇತ ಚಿಂತನೆ ಮಾಡಬೇಕು ಅಂತ ಹೇಳಿದ್ರು. ತಕ್ಷಣ ನಮಗೆ ತೋಳುಗಳು ಹೇಗಿವೆ ಅಂತ ಪ್ರಶ್ನೆ ಬಂದ್ರೆ ಪೀನ ವೃತ್ತ. ಪೀನ ಅಂದ್ರೆ ಪುಷ್ಟವಾಗಿದೆ, ವೃತ್ತ ಅಂದ್ರೆ ದುಂಡಾಗಿದೆ. ಇದು ಸರಿಯಾಗಿ ಅರ್ಥ ಮಾಡಬೇಕು. ದೇವರ ಕೈಗಳು ಹೀಗಿವೆ. ಮುಂದೆ ನೋಡಿ, ಅದು ಯಾಕೆ ಶಂಕರ ಇಟ್ಕೊಂಡಿದ್ದಾನೆ? ದೇವರು ತಮ್ಮ ಸುಬ್ಯಾನ್ ಸೇಫರ್ ಸೈಡ್ ತನ್ನ ಸೇಫ್ ಗಾರ್ಡ್ ಮಾಡ್ಕೊಂಡೇ ಕೆಟ್ಕೊಂಡಿದ್ದಾನೆ ಅಂದ್ರೆ ಇಲ್ಲ. ಜಗದ್ರಕ್ಷ ಕೇವಲ ಉದ್ಯೋಗಿರ ಅನಿಶಂ. ಜಗದ್ರಕ್ಷಣೆ ಮಾಡೋದಕ್ಕೋಸ್ಕರ ಹೊರತು ಬೇರೆ ಯಾವುದಕ್ಕೋಸ್ಕರನೂ ಅಲ್ಲ. ಜಗದ್ರಕ್ಷಣೆ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದಾನೆ ಹೊರತು ತನ್ನ ರಕ್ಷಣೆಗೋಸ್ಕರ ಇಟ್ಕೊಂಡಿಲ್ಲ. ಇದು ದೇವರಿಗೆ ಭಯ ಅಂತ ಆಗ್ಬಿಡೋದು. ದೇವತ್ತು ಎಲ್ಲ ಮುಖ್ಯಸ್ಥರಿಗೆಲ್ಲ ಪ್ರೊಟೆಕ್ಷನ್ ಕೊಡ್ತಾರಲ್ಲ, ದೇವರು ಸೆಲ್ಫ್ ಪ್ರೊಟೆಕ್ಷನ್ ಇಟ್ಕೊಂಡಿದ್ದಾನೆ ಅಂತ ಆಗ್ತಿತ್ತು. ಅಲ್ಲ, ಭಕ್ತರಿಗೋಸ್ಕರ ಇಟ್ಕೊಂಡಿದ್ದಾನೆ. ಅವಾಗ ಶಂಖ ಚಕ್ರ ಗದಾ ಪದ್ಮ ಇದು ತುಂಬಾ ಅರ್ಥ ಬರುತ್ತೆ. ಹಾಗೇನೆ ಹಾಗಿದ್ರೆ 4 ಆಯ್ತಾರ ಅಂತ ಮತ್ತೊಂದು ಪ್ರಶ್ನೆ. 4 ಆಯ್ತಾನ ದೇವರಿಗೆ? ಅದೆಲ್ಲ ಕೂಡಿಸ್ಬೇಕೀಗ. ಪೀನವೃತ್ತ ಉಬ್ಬಿದೆ, ದುಂಡಾಗಿದೆ, ಅದನ್ನ ಹೇಳ್ಬೇಕು. ಆಯುಧಗಳಿದೆ, ತನಗೋಸ್ಕರ ಅಲ್ಲ. ಯಾವುದಕ್ಕೋಸ್ಕರ? ಇದಕ್ಕೋಸ್ಕರ. ಇನ್ನೊಂದು ಪದ ಅನಿಶಂ ಅನ್ನೋ ಪದ ಇದೆ. ಅನಿಶಂ ಯಾವಾಗಲೂ ಇಟ್ಕೊಂಡಿದ್ದ. ಶಂಖಚಕ್ರ ಗದಾ ಪದ್ಮ ಆಯುಧಗಳನ್ನ ಯಾವಾಗಲೂ ಅನಾದಿ ಮತ್ತು ನಿತ್ಯ. ನಾವು ಬರೀ ಕೈ ಇಟ್ಕೊಳಕ್ ಬರಲ್ಲ, ಈಗ ಕೆಳಗೆ ಹೋಗ್ಬಿಡುತ್ತೆ ಸ್ವಲ್ಪತಿಗೆ. ಈಗ ಇಟ್ಕೊಳ್ತಾರೆ, ಬರುತ್ತಾರೆ ಉಪಕ್ರಮ ದಿವಸ ಸ್ತೋತ್ರ ಮಾಡಿ ನಿಲ್ಲಿಸ್ತಾರಲ್ಲ, ಈಗ ನಿಂತ್ಕೊಂಡು ಈಗ ಆಗ್ಬಿಟ್ಟಿರ್ತದೆ ಸ್ವಲ್ಪತಿಗೆ. ಅದು 10 ಸರ್ತಿ ಹೇಳೋ ಹೊತ್ತಿಗೆ ಜಾಗೃತಾಗ್ಬಿಟ್ಟಿರುತ್ತೆ, ಹಿಡ್ಕೊಳಕ್ ಆಗಲ್ಲ. ದೇವ್ರು ಹಾಗೆ ಹಿಡ್ಕೊಂಡಿದ್ದಾನೆ. ಅದೇನ್ ನಮಗೂ ಕೊಟ್ಟು ನಾವು ಹಿಡ್ಕೊತೀವಿ ಅಂತಾರೆ. ಪ್ರಯತ್ನ ಮಾಡಬೇಡಿ. ಅಶ್ವತ್ಥಾವತಾರ ಮಾಡ್ತಾರ ಆ ಕೆಲಸ. ಕೃಷ್ಣನೇ ಹೇಳ್ತಾನೆ ಕಥೆನ, ಮಹಾಭಾರತಲ್ಲೇ ಬರುತ್ತೋ ಎಲ್ಲ. ಶ್ರೀ ಗುರು ಮಾಡಿದ್ದಾನೆ, ಮಧುರಾವದಲ್ಲೂ ಬರುತ್ತೋ ವಿಷಯನ. ಏನಾಗಿದೆ ಗೊತ್ತಾ? ಒಂದ್ ಸತ್ತ ಕೃಷ್ಣ ದ್ವಾರಕೆಯಲ್ಲಿ ಕೂತಿರ್ತಾರೆ, ಧ್ಯಾನ ಮಾಡ್ತಾ ಕೂತಿರ್ತಾರೆ. ಅಶ್ವತ್ಥಾವರು ಬರ್ತಾರೆ. ಓ ಬರೀ ಆಚಾರ್ಯ, ಕೃಷ್ಣ ಕ್ಷತ್ರಿಯ, ಅವ್ರು ಬ್ರಾಹ್ಮಣರಲ್ಲೇನು. ಆಚಾರ್ಯ ಬನ್ನಿ, ಏನ್ ವಿಷಯ, ಏನ್ ಬಂದ್ರಿ, ಏನ್ ಬೇಕಾಗಿತ್ತು ಕೇಳಿ ಅಂತ ಕೇಳ್ತಾರೆ. ಆಗ ಅವ್ರು ಕೇಳಿದ್ ಕೊಡ್ತೀರಿ ಅಂತ. ಏನ್ ಬೇಕು? ನಿನ್ನ ಚಕ್ರ ಬೇಕು, ತಗೊಳ್ಳಿ, ಅದಕ್ಕೇನಂತೆ. ಅಷ್ಟೇ ಇರೋದು. ನಿಮ್ಮಂತ ಸಿಗೋದೇ ಭಾರಿ ಪುಣ್ಯ, ತಗೊಳ್ಳಿ ಅಂತ ಹೇಳ್ತಾರೆ. ತಕ್ಷಣ ಏನಾಯ್ತು? ಖುಷಿ ಆಯ್ತು. ಒಂದ್ ಕೈ ಹಾಕಿದ್ರು ಆಗ್ಲಿಲ್ಲ. ಹನುಮಂತನ ಬಾಲದ ಪ್ರಶ್ನೆ ಬಂತಲ್ಲ ಹಾಗೆ. ಬಟ್ ಅದು ನಾಟಕ, ಇದು ಫ್ಯಾಕ್ಟ್ ಅಷ್ಟೇ ವ್ಯತ್ಯಾಸ. ಪ್ರಮಥದ ಸೂರ್ಯ ಮೋಹಕ ದ್ವೇಷ ಬಾರಿ. ಒಂದಕ್ಕೆ 2 ಕೈ ಆಯ್ತು, ಒದ್ದಾಡ್ತಾರೆ, ಸೊಡಕ್ ಕೂತ್ ಬಿಡ್ತಾರೆ. ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ತಾರೆ. ಆಗ್ತಾ ಇಲ್ಲ ಮತ್ತೆ ತಗೊಂಡೋಗ್ಬೇಕಂತ ಬಂದಲ್ಲ, ತಗೊಂಡೋಗಿ ನನಗೆ ಆಗ್ತಾ ಇಲ್ಲ, ಹೋಗ್ಲಿ ಬಿಡಿ, ನಿಮ್ಗೆ ಯಾಕೆ ಬೇಕಾಗಿತ್ತು ಅಂತ ಕೇಳ್ತಾರೆ. ಯಾಕೆ ಬೇಕಾಗಿತ್ತು ನಿಮ್ಗೆ? ಕೃಷ್ಣ ನಿನ್ನ ಪ್ರೊಟೆಕ್ಷನ್ ಇಂದ ಪಾಂಡವರು ಹಾಗಿದ್ದಾರೆ. ಅದ್ ನಿನ್ನ ಕೊಲ್ಲೋದು ಹೊರತು ಪಾಂಡವನ್ ಕೊಲ್ಲಕ್ ಆಗೋದಿಲ್ಲ. ಬಟ್ ನಿನ್ನ ಕೊಲ್ಬೇಕು. ನಿನ್ನ ಕೊಲ್ಲೋದು ಅಷ್ಟು ಸುಲಭ ಅಲ್ಲ. ಅದು ನಿನ್ ಚಕ್ರ ತಗೊಂಡು ನಿನ್ ಮೇಲೆ ಬಿಟ್ಬಿಟ್ರೆ ಅವ ಎಫೆಕ್ಟ್ ಆಗುತ್ತೆ ಅಂತ ಇದೇ ಮಾತು ಹೇಳ್ತಾವ, ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ತಗೊಂಡೋಗಿ ಆಗ್ತಾ ಇಲ್ಲ ಅಂದ್ಮೇಲೆ ಕೊಲ್ಲೋದಕ್ಕಾಗದಿಲ್ಲ ಆಯ್ತಲ್ಲ, ಹೋಗಿ ಅಂತ ಕೇಳುತ್ತೆ ಕೃಷ್ಣ. ಇದು ಮಹಾಭಾರತದ ಕಥೆ. ಈ ಕಥೆ ಯಾತಕ್ಕೆ ಹೇಳ್ತಿರೋದು ಅಂದ್ರೆ, ಒಂದು ಸರ್ತಿ ಚಕ್ರ ಎತ್ಲಕ್ಕೆ ಅವ್ರಿಗೆ ಆಗ್ಲಿಲ್ಲ. ಕೃಷ್ಣ ಯಾವಾಗ ಇಟ್ಕೊಂಡಿದ್ದಾರೆ ಅಂದ್ರೆ ಯಾರು ದೊಡ್ಡವರಾದ್ರು? ಈಗ ಅವ್ರು ಯಾರು? ಅಶ್ವತ್ಥಾಮಾಚಾರ್ಯರು ಅಂದ್ಮೇಲೆ ಯಾರು ದೊಡ್ಡವರಾದ್ರು? ಒಂದ್ ಸರ್ತಿ ಎತ್ಲಕ್ಕಾಗ್ಲಿಲ್ಲ. ಅನಿಶಂ ಅನಾದ್ಯ ಅನಂತ ಕಾಲದಲ್ಲಿ ಇಟ್ಕೊಂಡಿದ್ದಾರೆ ಅಂದ್ಮೇಲೆ ಯಾರು ದೊಡ್ಡವರು? ಅದು ಗೊತ್ತಿದ್ರೆ ಅರ್ಥ ಆಗದೆ. ತಾತ್ಪರ್ಯ ಅದು ಸೇರಿಸ್ಕೋಬೇಕಾ? ಕರೆಕ್ಟ್ ಆಗಿ ಅರ್ಥ ಆಗಿದೆ. ಅದು ಒಂದೇ ಅಲ್ಲ, ಶಂಖ ಪದ್ಮ ಯಾವುದನ್ನು ಪದ್ಮ ಹಿಡ್ಕೊಂಡು ಬಾಡೆ ಹೋಗ್ಬಿಟ್ರೆ ಪದ್ಮ ಎಷ್ಟೋ ತಿಳ್ಕೊಳ್ತಾರೆ. ಬಾಡೆ ಹೋಗ್ಬಿಟ್ರೆ ದಿವ್ಸಕ್ಕೊಂದು ಚೇಂಜ್ ಮಾಡ್ತಾ ಇರ್ಬೇಕಾ? ಇಲ್ಲ. ಅದೆಲ್ಲ ಅನೇಕ ಪ್ರಶ್ನೆ ಬರುತ್ತೆ, ಅದೆಲ್ಲ ನಾಳೆ ಕಂಟಿನ್ಯೂ ಮಾಡಿ. ಸ್ವರೂಪದ್ದು ಮಹಾಲಕ್ಷ್ಮಿ, ಅದಕ್ಕೆ ಭೂರೂಪದಲ್ಲಿ ಮಹಾಲಕ್ಷ್ಮಿ ಅಭಿಮಾನಿ ದೇವತೆ, ಅದೆಲ್ಲ ವಿಷಯ ಹೇಳ್ತಾರೆ. ಇದೆಲ್ಲ ಗೊತ್ತಿದ್ರೆ ಶಾಸ್ತ್ರ ಆಗುತ್ತೆ, ಇದ್ರೆ ಫೋಟೋ ಆಗುತ್ತೆ ಅಷ್ಟೇ. ಉಳಿದವರೆಲ್ಲ ಸಾಕಾರ ದೇವ್ರನ್ನ ಯಾತಕ್ಕೆ ಒಪ್ಪೋದಿಲ್ಲ, ಉತ್ತರ ಗೊತ್ತಿಲ್ಲ ಅವರಿಗೆ. ಅದು ಸಾಕಾರ ಒಪ್ಪಾರದು ಅಂತ ನಿರಾಕಾರ ಅಂತ ಹೇಳ್ಬಿಟ್ರು. ಉತ್ತರಕ್ಕೆಲ್ಲ ಉತ್ತರ ಕೊಡ್ತಾರೆ ಏನಂತೆ.
ದ್ವಾದಶ ಸ್ತೋತ್ರ ಅತ್ಯಂತ ಅಪೂರ್ವವಾದ ಶಾಸ್ತ್ರ ಗ್ರಂಥ. ತುಂಬಾ ಜನ ಓದೋದಿಲ್ಲ ಗೊತ್ತಾ, ಸರ್ವೋದ ಸೇರಿಸೋದಿಲ್ಲ. ಎಷ್ಟು ಸ್ತೋತ್ರ ಬಡ ಬಡ ಬಡ್ಕೊಂಡು ಬಿಡ್ತೇವೆ. ಅಲ್ಲ, ಎಷ್ಟು ಅರ್ಥದ್ದು ಎಲ್ಲ ಅರ್ಥ ಪ್ಯಾಕ್ ಮಾಡ್ಬಿಡ್ತಾರೆ. ಅದು ಮ್ಯಾಜಿಕ್ ಆಚಾರ ಮಾಡಿದ್ರು. ಸರ್ವಮೂಲ ಓದ್ತಾ ಹೋದ್ರೆ ಪ್ರತಿ ಗ್ರಂಥನ ಹಾಗೆ ಅವರು ಸುಮ್ಮನೆ ಅವಸರದಲ್ಲಿ ಸ್ವಲ್ಪ ಹೇಳೋದೇ ಹೊರತು ಸರಿಯಾದ ತಿಳ್ಕೊಂಡು ದೊಡ್ಡ ಸಣ್ಣ ಅಣು ಬೀಜ ಹೇಗೆ ಆಲದ ಬರ ಆಗತ್ತಾ ಹಾಗೆ ಕಾಣಿಸುತ್ತೆ. ಹಾ ಇಟ್ಕೊಳಕ್ ಆಗ್ಲೇ ಇಲ್ಲಲ್ಲ ಪಾಪ. ಡೂಪ್ಲಿಕೇಟ್ ಗರ್ಡನ್ ಮಾಡಿಸ್ಕೊಂಡ, ಎದೆ ಸುಟ್ಕೊಂಡ ಪಾಪ. ಅದು ಸುಟ್ಕೊಂಡ ಅವ್ರ ಕೈಲಿ ತಿಳಿಸ್ಕೊಂಡು ಕಳಿಸ್ಬಿಟ್ಟ. ಇದ್ದಿಲ್ವ ಅಲ್ಲ, ಭಕ್ತರಿಗೆ ಕೊಟ್ಟ. ಶಂಕರ ಕೊಡ್ತಾನೆ. ತೋಂಡಮಾನ ಕೊಡ್ತಾನೆ. ಆದ್ರಿಂದ ಇಟ್ಕೊಂಡಿಲ್ಲ. ಅಲ್ಲ, ದ್ವಿಭುಜ ಇಟ್ಕೊಂಡಿರೋದು ಹೀಗೆ ಅಂತ ಹೇಳ್ತಾರೆ. ಬೇರೆ ಕಡೆ ಚತುರ್ಭುಜನೇ ಅಲ್ಲಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ತೋರ್ಸು ತೆಗೆಯೋದಲ್ಲ ಅವ್ರು, ಗೊತ್ತಾಗಲ್ಲ ಅವ್ರು. ಅಭಿಷೇಕದ ದೇಶ ಕೂಡ ಗೊತ್ತಾಗಲ್ಲ. ದ್ವಿಭುಜ ಮುಂದೆ ಅಲ್ಲಿ ಒಂದೇ ಆಗಿರೋದು, ಬೇರೆ ಕಡೆ ಎಲ್ಲ ಆ ಕೈ. ಹೌದು.